ನಾದಬ್ರಹ್ಮ ಈ ತತ್ವ ಏನಿದೆ, ಈ ಸಾಧನೆ ಏನಿದೆ, ಇದನ್ನ ಸಾಧಿಸಿದ್ರೆ ಮತ್ಯಾವ ಸಾಧನೆ ಮಾಡುವ ಅವಶ್ಯಕತೆ ಇಲ್ಲ. ಏನೆಲ್ಲ ನಮ್ಮ ವೇದ ಉಪನಿಷತ್ತುಗಳು ತಂತ್ರಸಾರಗಳಿವೆಯೋ ರಹಸ್ಯಗಳಲ್ಲೇ ರಹಸ್ಯ ಈ ನಾದಬ್ರಹ್ಮ. ಎಷ್ಟೆಲ್ಲ ಸಂಪ್ರದಾಯಗಳಿವೆಯೋ, ಏನೆಲ್ಲ ಪಂಥಗಳಿವೆಯೋ, ಯಾರೆಲ್ಲ ಗುರುಗಳಿದ್ದಾರೋ, ಯಾರೆಲ್ಲ ಆತ್ಮತತ್ವನ ಪರಮಾತ್ಮ ತತ್ವನ ಪ್ರಾಪ್ತಿ ಮಾಡ್ಕೊಂಡಿದ್ದಾರೋ, ಅದರ ನಂತರ ಎಲ್ಲ ಬೇರೆ ಬೇರೆ ಸಾಧನೆಗಳ ವಿಸ್ತಾರ ಆಯಿತು. ಮೂಲ ತತ್ವ ನೋಡ್ಲಿಕ್ಕೆ ಹೋದರೆ ಅದು ನಾದಬ್ರಹ್ಮನೇ. ನಾವು ಒಂದೊಂದ್ಸಲ ಯೋಚನೆ ಮಾಡ್ತೀವಿ, ಎಷ್ಟೋ ಋಷಿ ಮುನಿಗಳು ನಮ್ಮ ಅಲ್ಪ ಕಾಲದ ಸಮಯದಲ್ಲಿ ಎಷ್ಟೋ ವಾಣಿಗಳನ್ನ, ಎಷ್ಟೋ ಜ್ಞಾನಗಳನ್ನ ಹಂಚಿದ್ದಾರೆ, ಏನೆಲ್ಲ ರಚನೆ ಮಾಡಿಟ್ಟಿದ್ದಾರೆ. ಆದರೆ ನಾವು ಅದನ್ನು ಅಭ್ಯಾಸ ಮಾಡೋದಿರಲಿ, ಡಿಕೋಡ್ ಮಾಡೋದು ಸಹ ನಮ್ಗೆ ಗೊತ್ತಿಲ್ಲ. ವೇದ ಓದಿ ಅದರ ಭಾವಾರ್ಥನ ಅರ್ಥ ಮಾಡ್ಕೊಳ್ಳೋದು, ಪುರಾಣ ಓದಿ ಅದರ ಭಾವಾರ್ಥನ ಅರ್ಥ ಮಾಡ್ಕೊಳ್ಳೋದು, ಯಾವುದೇ ಮಂತ್ರ ತಂತ್ರ ಯಂತ್ರನ ಅರ್ಥ ಮಾಡ್ಕೊಳ್ಳೋದು, ಏನೆಲ್ಲ ಶಾಸ್ತ್ರಗಳಿವೆಯೋ ಅವುಗಳನ್ನು ಅರ್ಥ ಮಾಡ್ಕೊಳ್ಳೋದು, ಇವೆಲ್ಲ ಮೂಡಿದ್ದು ಒಂದೇ ತತ್ವದಿಂದ, ಅದೇ ನಾದಬ್ರಹ್ಮ. ಯಾಕಂದರೆ ಏನೂ ಇಲ್ದಿದ್ದಾಗ ನಾದ ಇತ್ತು, ಏನೆಲ್ಲ ಇದೆಯೋ ಅದು ನಾದದಿಂದಲೇ ಇದೆ. ಮುಂದೆ ಏನೂ ಇಲ್ದಿದ್ದಾಗಲೂ ಸಹ ಒಂದು ಶೇಷ ಇರೋದೇನೆಂದರೆ ಅದು ಸಹ ನಾದನೆ. ಎಲ್ಲ ಸಂತರು ಈ ನಾದನ ತಮ್ಮ ವಾಣಿಯಲ್ಲಿ ಹೊರ ಹಾಕಿದ್ದಾರೆ. ಯಾರೆಲ್ಲ ಸಾಧು ಸಂತರಿದ್ದಾರೆ ಅವರು ತಮ್ಮ ಆಧ್ಯಾತ್ಮಿಕ ಅಭ್ಯಾಸದಿಂದ ಪರಮಾತ್ಮನ ವ್ಯಾಪ್ತೀಕರಣ ಏನು ನೋಡ್ತಾರೆ, ಪರಮಾತ್ಮ ತತ್ವನ ಏನು ಅರ್ಥ ಮಾಡ್ಕೊಳ್ತಾರೆ, ಆ ಪರಮ ಚೈತನ್ಯ ಊರ್ಜೆನ ತಮ್ಮೊಳಗೆ ಇಡಿಸ್ಕೊಂಡಾಗ ಅಥವಾ ಪರಮಾತ್ಮನನ್ನು ತಲುಪಿದ್ದು ಈ ತತ್ವದಿಂದಲೇ. ಈ ಅವಸ್ಥೆ ಅಥವಾ ಈ ಸ್ಥಿತಿ ಸಾಧಕನಿಗೆ ಯಾವಾಗ ಸಿಗ್ತದಂದರೆ ಯಾವಾಗ ಅವನು ತನ್ನ ಆಧ್ಯಾತ್ಮಿಕ ಯಾತ್ರೆಯಲ್ಲಿ ಪೂರ್ಣವಾಗಿ ತೊಡಗಿಕೊಂಡಾಗ. ಶಬ್ದದ ಧಾರೆ ಏನಿದೆ ಅದನ್ನು ಬ್ರಹ್ಮಾಂಡದ ಒಳಗೆ ಕಾಸ್ಮಿಕ್ ಎನರ್ಜಿ ಅಂತಾರೆ. ಕಾಸ್ಮಿಕ್ ಎನರ್ಜಿ, ಸೂಪರ್ ಕಾಸ್ಮಿಕ್ ಎನರ್ಜಿ, ಬೇರೆ ಬೇರೆ ವಿಧದಲ್ಲಿ ಅದಕ್ಕೆ ಬೇರೆ ಬೇರೆ ಹೆಸರು ಕೊಟ್ಟಿದ್ದಾರೆ. ಎಲ್ಲ ಗ್ರಂಥದ ಸಾರ ನೋಡ್ಲಿಕ್ಕೆ ಹೋದರೆ, ಎಲ್ಲ ಸಂತರ ಸಾರ ನೋಡ್ಲಿಕ್ಕೆ ಹೋದರೆ, ಎಲ್ಲ ಧರ್ಮದ ಸಾರ ನೋಡ್ಲಿಕ್ಕೆ ಹೋದರೆ, ಎಲ್ಲ ತತ್ವದ ಸಾರ ನೋಡ್ಲಿಕ್ಕೆ ಹೋದರೆ ಒಂದೇ ತತ್ವದ ಕಡೆ ಎಲ್ಲರೂ ನಿದರ್ಶ ಮಾಡಿದ್ದಾರೆ. ಆ ತತ್ವದಿಂದಲೇ ಎಲ್ಲ ವ್ಯಾಪ್ತವಾಗಿದೆ. ಸೃಷ್ಟಿಯ 3 ಸ್ವರೂಪ ಇದೆ. ಅದೇ ರೀತಿ ನಮ್ಮ ಶರೀರದ್ದು ಸಹ 3 ಸ್ವರೂಪ ಇದೆ. ಸ್ಥೂಲ, ಸೂಕ್ಷ್ಮ, ಕಾರಣ. ಅದರ ನಂತರ ಮಹಾಕಾರಣ, ವಿರಾಟ್ ಬರ್ತದೆ. ಅದರಲ್ಲಿ ಮೊದಲನೇ 3 ತತ್ವ ಏನಿದೆ, ಸ್ಥೂಲ, ಸೂಕ್ಷ್ಮ, ಕಾರಣ. ಕಾರಣ ಸೂಕ್ಷ್ಮದಲ್ಲಿ ಬರ್ತದೆ, ಸೂಕ್ಷ್ಮ ಸ್ಥೂಲದಲ್ಲಿ ಬರ್ತದೆ. ಚೇತನದಿಂದ ಆತ್ಮ ಬರ್ತದೆ, ಆತ್ಮದಿಂದ ಶರೀರ ಬರ್ತದೆ. ಆತ್ಮದ ನಂತರನು ನೋಡ್ಲಿಕ್ಕೆ ಹೋದ್ರೆ ಮನಸ್ಸು, ಇಂದ್ರಿಯ, ಅಂಗ, ಅವಯವ. ಇಂದ್ರಿಯದ ಮೇಲೂ ನೋಡ್ಲಿಕ್ಕೆ ಹೋದ್ರೆ ಪಂಚತನ್ಮಾತ್ರ, ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ. ನಮಗೆ ಸಾಧನೆ ಒಳಗಡೆ ಸಾಧನೆ ಏನು ಅನ್ನೋದೇ ಗೊತ್ತಿಲ್ಲ. ನಾವು ದೇವಿ ಹತ್ರ ಹೋಗ್ತೀವಿ, ದೇವಿ ಯಾರು ಅನ್ನೋದೇ ನಮ್ಗೆ ಗೊತ್ತಿಲ್ಲ. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ದೇವರು ಯಾರು ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೂ ಪ್ರಯತ್ನ ಮಾಡಿಲ್ಲ. ನಾವೇನು ಸಾಧನೆ ಮಾಡಿದ್ರೂ ಅದ್ರ ಒಳಗಡೆ ಒಂದು ರಸ ಪ್ರಕಟ ಆಗಲ್ಲ, ನಮ್ಮ ಸಾಧನೆ ಪರಿಪೂರ್ಣ ಆಗಲ್ಲ. ಆ ರಸನೇ ನಾದ. ಯಾಕಂದರೆ ನಾದ ಅನ್ನೋದೇ ಒಂದು ಶಕ್ತಿ, ಅದರಿಂದನೇ ಬ್ರಹ್ಮಾಂಡದ ಸೃಜನ ಆಗಿದೆ. ಯಾವ ಶಬ್ದದಿಂದ ಅಂಡ ಪಿಂಡ ಬ್ರಹ್ಮಾಂಡ ಆಗಿದೆಯೋ ನಾವು ಆ ಶಬ್ದನ ನಾವು ಭಜಿಸಬೇಕು. ಇದು ಯಾವ ಶಬ್ದದ ಬಗ್ಗೆ ನಿದರ್ಶನ, ಅದ್ಯಾವ ಶಬ್ದ ನಾವು ಭಜಿಸಬೇಕಾಗಿರೋದು, ಯಾರ ಭಜನೆ ಮಾಡಬೇಕು? ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಇದನ್ನೇ ಅರ್ಥ ಮಾಡಿಸಿದ್ದಾರೆ. ಏವಂ ಸತತ ಯುಕ್ತಾನಾಂ, ಹೇ ಅರ್ಜುನ್ ಯುಕ್ತಿನ ತಿಳ್ಕೊ, ಆಮೇಲೆ ಭಕ್ತಿ ಮಾಡು. ಶ್ರೀಕೃಷ್ಣ ಪರಮಾತ್ಮ 11 ಅಧ್ಯಾಯ ತನಕ ಬರೀ ಜ್ಞಾನನೇ ಕೊಡ್ತಾರೆ, ಯುಕ್ತಿನೇ. 12ನೇ ಅಧ್ಯಾಯದಲ್ಲಿ ಈ ಯುಕ್ತಿನ ನಿರಂತರ ಅಭ್ಯಾಸ ಮಾಡಿ ಭಕ್ತಿ ಮಾಡು ಅಂತಾರೆ. ನಮಗಂತೂ ಪರಮಾತ್ಮ ಯಾರು ಗೊತ್ತೇ ಇಲ್ಲ, ನಾವ್ಯಾರು ಅಂತಲೇ ನಮ್ಗೆ ಗೊತ್ತಿಲ್ಲ, ಯಾಕೆ ಬಂದಿದ್ದೀವಿ ಗೊತ್ತಿಲ್ಲ, ಯಾವ ಕಾರಣದಿಂದ ಎಲ್ಲಿ ಸಿಕ್ಕಾಕೊಂಡಿದ್ದೀವಿ ಅದೇ ನಮ್ಗೆ ಗೊತ್ತಿಲ್ಲ. ಇದ್ರ ಪರಿಣಾಮ ಏನಾಗ್ತದಂದರೆ ನಾವು ಸರಿಯಾದ ದಾರಿಗೆ ಬರಲಿಕ್ಕೆ ಪ್ರಯತ್ನ ಏನೋ ಮಾಡ್ತೀವಿ, ಆದರೆ ಸರಿಯಾದ ದಾರಿ ಸಿಗಲ್ಲ. ಯಾಕಂದರೆ ನಾವು ಅಭ್ಯಾಸನೇ ಯಾವ ರೀತಿ ಹಿಡ್ಕೊಂಡಿದ್ದೀವಿ ಅಂದರೆ, ಯಾರೋ ಮಂತ್ರನ ಹಿಡ್ಕೊಂಡಿದ್ದಾರೆ, ಯಾರೋ ಪೂಜೆ ಪುನಸ್ಕಾರನ ಹಿಡ್ಕೊಂಡಿದ್ದಾರೆ, ಯಾರೋ ವ್ರತ ಮಾಡ್ತಾ ಇದ್ದಾರೆ, ಯಾರೋ ತೀರ್ಥಯಾತ್ರೆ ಮಾಡ್ತಾ ಇದ್ದಾರೆ. ಪ್ರೈಮರಿ ಲೆವೆಲಲ್ಲಿ ಇದೆಲ್ಲ ಓಕೆ, ಆದರೆ ನಮಗೆ ನಿಜವಾಗ್ಲೂ ಸಾಧನೆನ ಸಿದ್ಧಿ ಮಾಡ್ಕೋಬೇಕು, ಆಧ್ಯಾತ್ಮಿಕ ವಿಕಾಸ ಬೇಕು ಅಂದರೆ, ನಮ್ಮ ಅವೇರ್ನೆಸ್ ಕಡೆ ನಾವು ಹೋಗಬೇಕು ಅಂದರೆ, ಆವಾಗ ನಾವು ಯಾವುದರಿಂದ ಇದೆಲ್ಲ ಸೃಜನ ಆಗಿದೆಯೋ, ರಚನೆ ಆಗಿದೆಯೋ
ಅದನ್ನೇ ಹಿಡ್ಕೋಬೇಕಾಗತ್ತೆ. ಅದನ್ನೇ ನಾದ ಬ್ರಹ್ಮ ಅಂತಾರೆ. ಋಷಿ ಮುನಿಗಳ ವಿಚಾರ ತಗೊಳ್ಳೋದಾದರೆ, ಋಷಿ ಮುನಿಗಳು ತುಂಬ ಕಡಿಮೆ ಸಮಯದಲ್ಲಿ ತಮ್ಮ ಜೀವನದಲ್ಲಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಎಂತೆಂಥ ವಾಣಿನ ರಚನೆ ಮಾಡಿದ್ರು, ಎಂತೆಂಥ ಜ್ಞಾನ ಕೊಟ್ಟರು. ನಾವು ಇವಾಗಲೂ ಅದರಲ್ಲಿ PhD ಮಾಡ್ತಾ ಇದ್ದೀವಿ. ನಮಗೆ ಎಷ್ಟೋ ದೇವರುಗಳು, ಎಷ್ಟೋ ತತ್ವಗಳು, ಎಷ್ಟೋ ದೇವತೆಗಳು, ಯಾವ ತತ್ವದಿಂದ ಇವರು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ್ರು, ಯಾವ ತತ್ವದ ಅಧ್ಯಯನದಿಂದ ಇವರಲ್ಲಿ ಪರಮಾತ್ಮನ ಪ್ರಕಟ ಆಯಿತು. ನಾವು ರಾಮಚರಿತ ಮಾನಸದ ಹಿಂದೆ ಓಡ್ತಾ ಇದ್ದೀವಿ, ಭಗವದ್ಗೀತೆಯಿಂದ ಓಡ್ತಾ ಇದ್ದೀವಿ. ಎಲ್ಲಿಂದ, ಯಾವ ಮೂಲದಿಂದ ಅದು ಬಂತೋ, ಅದ್ಯಾವ ಅವಸ್ಥೆ. ನಾವು ರಾಮಚರಿತ ಮಾನಸದ ಹಿಂದೆ ಓಡ್ತಾ ಇದ್ದೀವಿ, ಆದರೆ ಅದು ಆ ಫ್ಲೋವಲ್ಲಿ ಬಂದಿದ್ದು. ನಾವು ಗೀತೆ ಹಿಂದೆ ಓಡ್ತಾ ಇದ್ದೀವಿ, ನಾವು ವೇದದ ಹಿಂದೆ ಓಡ್ತಾನೆ ಇದ್ದೀವಿ, ಅದು ಸಹ ರಚನೆ ಮಾಡಿದ್ದು. ನಾವು ನಿಜವಾಗ್ಲೂ ಓಡಬೇಕಾಗಿದ್ದು ಎಲ್ಲಿಂದ ಪ್ರಾರಂಭ ಆಯಿತು ಅಲ್ಲಿಗೆ. ಏನು ಜನನಿನೋ, ಯಾವುದು ಜನನಿ, ಅದ್ರ ಹಿಂದೆ ನಾವು ಓಡಬೇಕು. ಯಾರದನ್ನು ರಚನೆ ಮಾಡಿದ್ರೋ ಅಲ್ಲೂ ತಲುಪಬೇಕು. ಎಲ್ಲಿವರೆಗೆ ನಾವು ರಚನೆಕಾರನ ಜೊತೆ ನಮ್ಮ ಮಿಲನ ಆಗಲ್ವೋ ಅಲ್ಲಿ ತನಕ ನಮ್ಮ ಐಡೆಂಟಿಟಿ ನಮ್ಗೆ ಸಿಗಲ್ಲ, ನಮ್ಮ ಗುರುತು ಸಿಗಲ್ಲ. ಯಾರಿಗೆ ನಿಜವಾಗ್ಲೂ ಆಧ್ಯಾತ್ಮಿಕ ರಹಸ್ಯನ ಅರ್ಥ ಮಾಡ್ಕೊಳ್ಬೇಕು, ಆಧ್ಯಾತ್ಮಿಕ ಪಥದ ಕಡೆ ಸಾಗಬೇಕು, ಅರ್ಥ ಮಾಡ್ಕೊಳ್ಳಿ, ನಾವು ಮೂಲಕ್ಕೆ ಇಳಿಬೇಕಾಗ್ತದೆ. ನಾನು ದಶ ಮಹಾವಿದ್ಯೆಯಲ್ಲೂ ಸಹ ಈ 10 ತತ್ವದ ಬಗ್ಗೆ ಮಾತಾಡಿದ್ದೀನಿ. ಬ್ರಹ್ಮನ 10 ಕಲೆಗಳೇ ಆ ದಶ ಮಹಾವಿದ್ಯೆ. ಇಲ್ಲಿ ಪರಮಾತ್ಮ ಹೇಳೋದು, ನಾನು ನೀನು ಬೇರೆ ಬೇರೆ ಅಲ್ಲ, ಇಬ್ಬರೂ ಒಂದೇ ಥರ ಇದ್ದೀವಿ, ಆದರೆ ನೀನು ಯಾರು ಅನ್ನೋದನ್ನು ಮರ್ತು ಹೋಗಿದ್ದೀಯಾ ಅಂತ ಹೇಳ್ತಾ ಇರೋದು. ಎಲ್ಲ ಬ್ರಹ್ಮಾಂಡದ ಸೃಜನಕರ್ತ ಒಬ್ಬನೇ. ಒಂದೇ ತತ್ವದಿಂದ ಎಲ್ಲ ಸಂಚಲಿತ ಆಗ್ತಾ ಇದೆ. ಆ ತತ್ವ ಗೊತ್ತಾಯಿತು ಅಂದರೆ ನಾವು ನಮ್ಮ ಅಸ್ತಿತ್ವದ ಹುಡುಕಾಟ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಎಲ್ಲ ಅಸ್ತಿತ್ವ ನಮ್ಮೊಳಗೆ ಬರ್ತದೆ. ಇದಕ್ಕಾಗಿ ಮೊದಲು ನಾವು ನಮ್ಮ ಅಜ್ಞಾನದಿಂದ ಹೊರಬರಬೇಕಾಗ್ತದೆ, ನಮ್ಮ ದುರ್ಬುದ್ಧಿನ ನಾಶ ಮಾಡಬೇಕಾಗ್ತದೆ, ನಮ್ಮೊಳಗಿನ ಅಂಧಕಾರನ ದೂರ ಮಾಡಬೇಕಾಗ್ತದೆ. ಸಹಜವಾಗಿ ಎಲ್ಲ ಸಿಗ್ತದೆ, ಇಷ್ಟೊಂದು ಪ್ರಯಾಸ ಪಡೋ ಅವಶ್ಯಕತೆ ಇಲ್ಲ. ಎಷ್ಟೋ ವರ್ಷದ ಸಾಧನೆ ಮಾಡಬೇಕು ಅಂತ ನಾವು ಪ್ರಯಾಸ ಪಡ್ತಾನೆ ಇದ್ದೀವಿ, ಆದರೆ ಆಧ್ಯಾತ್ಮಿಕದಲ್ಲಿ ಆ ರೀತಿ ಇಲ್ಲ. ಗುರುವಿನ ಸಂಘ ಸಿಕ್ಕಿದ್ರೆ, ಶಕ್ತಿಪಾತ ಸಿಕ್ಕಿದ್ರೆ, ಗುರುವಿನ ಸಂಘ ಸಿಕ್ಕಿದ್ರೆ ನಮ್ಮೆಲ್ಲ ದುರ್ಗುಣಗಳನ್ನು ಕತ್ತರಿಸಿ ನಾವು ಆತ್ಮದ ಉದ್ಧಾರಕ್ಕಾಗಿ ಹೋದಾಗ, ಆತ್ಮದ ಜಾಗೃತಿಗಾಗಿ ಹೋದಾಗ, ಅಂದರೆ ನಾನ್ಯಾರು, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗಬೇಕು, ಈ ರೀತಿಯ ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆದಾಗ, ಈ ಸಂಸಾರ ಮಿಥ್ಯ ಅನ್ನೋದು ನಮಗೆ ಅರ್ಥ ಆದಾಗ, ಆವಾಗ ಸದ್ಗುರುವಿನ ಎಂಟ್ರಿ ನಮ್ಮ ಜೀವನದಲ್ಲಿ ಆಗ್ತದೆ. ನಮ್ಮಲ್ಲಿ ಆ ರೀತಿಯ ಜಿಜ್ಞಾಸೆ ಮೂಡಿದಾಗಲೇ ನಿಜವಾದ ಗುರುವಿನ ಆಗಮನ ಆಗ್ತದೆ. ಲೂಟಿ ಮಾಡೋ ಗುರುಗಳಂತೂ ತುಂಬ ಜನ ಇದ್ದಾರೆ. ಎಲ್ಲಿಯವರೆಗೆ ನಮ್ಮಲ್ಲಿ ಆಧ್ಯಾತ್ಮಿಕ ಪ್ರಶ್ನೆ ಹೇಳಲ್ವೋ, ಆಧ್ಯಾತ್ಮಿಕತೆನ ಪ್ರಾಪ್ತಿ ಮಾಡೋದಾದರೂ ಹೇಗೆ? ನಾವೇ ಬಂಧನದಲ್ಲಿದ್ದೀವಿ, ಇನ್ನು ನಮ್ಮನ್ನು ಬಂಧನದಲ್ಲಿ ಹಾಕೋ ಗುರುಗಳೇ ಜಾಸ್ತಿ ಇದ್ದಾರೆ. ಮಾಲೆ, ತಿಲಕ, ಆ ವೇಷಭೂಷಣಗಳಿಂದ ನಮ್ಮನ್ನು ಇನ್ನೂ ಬಂದಿ ಮಾಡಲಿಕ್ಕೇ ಪ್ರಯತ್ನ ಮಾಡ್ತಾರೆ. ಈ ಮಂತ್ರ ಮಾಡು, ಈ ವ್ರತ ಮಾಡು, ಈ ಪೂಜೆ ಮಾಡು, ಇಷ್ಟು ಮಂತ್ರ ಮಾಡು. ಇದು ಇನ್ನೂ ನಮ್ಮನ್ನು ಕಟ್ಟಿ ಹಾಕೋ ವಿಷಯನೇ. ಯಾಕಂದರೆ ಮುಕ್ತಿಯ ವಿಷಯನೇ ಬೇರೆ. ಯಾರಿಗೆ ಮುಕ್ತಿ ಬೇಕೋ ಅಂಥವರೇ ಈ ನಾದ ಬ್ರಹ್ಮದಲ್ಲಿ ಇಳಿಬೇಕು. ಯಾಕಂದರೆ ಇಲ್ಲಿ ಸಾಧನೆ ಮಾಡೋ ಅವಶ್ಯಕತೆ ಏನಿಲ್ಲ. ಏನು ಸಾಧಿಸಿ ಆಗಿದೆಯೋ ಅದೇ ನಮ್ಗೆ ಸಿಗ್ತದೆ. ಯಾಕಂದರೆ ಅದೇ ಬ್ರಹ್ಮ, ಅದೇ ವಿಷ್ಣು, ಅದೇ ಮಹೇಶ್ವರ, ಅದೇ ದುರ್ಗಾ, ಅದೇ ಕಾಳಿ. ಪರಮಾತ್ಮ ಒಬ್ಬನೇ. ಆ ಒಬ್ಬನನ್ನು ಅರಿತುಕೊಳ್ಳೋ ಅವಶ್ಯಕತೆ ಇದೆ. ನಾವು ಪರಮಾತ್ಮ ಇಬ್ಬರೂ ಬೇರೆ ಬೇರೆ ಅಲ್ಲ. ಆ್ಯಕ್ಚುಲಿ ನಾವೇ ಪರಮಾತ್ಮ. ಆದರೆ ನಮಗೆ ನಾವು ಜೀವಾತ್ಮ, ನಾನು ಇಂಥ ಜಾತಿಯವನು, ಇಂಥ ಧರ್ಮದವನು, ನಂದು ಈ ಭಾಷೆ, ನಂದು ಈ ಕುಲ, ಈ ಗೋತ್ರ ಅಂತ ನಾವು ನಮ್ಮನ್ನೇ ಮರೆತು ಹೋಗ್ಬಿಟ್ಟಿದ್ದೀವಿ. ಮಾಯೆಯಲ್ಲಿ ಬಂದಿಯಾಗಿಬಿಟ್ಟಿದ್ದೀವಿ. ಆ ಪರಮಾತ್ಮನನ್ನು ತಲುಪಬೇಕು ಅಂದರೆ ಬಾಯಲ್ಲಿ ಮಂತ್ರ ಹೇಳಬೇಕು, ಅಥವಾ ಮಂತ್ರದಲ್ಲಿ ಜಪಿಸಬೇಕು, ಕಿವಿ ಮುಚ್ಕೊಳ್ಬೇಕು. ಆ ರೀತಿ ಏನೂ ಇಲ್ಲ. ಕಣ್ಣು ಮುಚ್ಕೋಬೇಕಾಗಿಲ್ಲ. ಅವನು ಯಾವುದೇ ಕ್ರಿಯೆಯಿಂದ ಸಿಗಲ್ಲ. ಪರಮಾತ್ಮ ಆ ಕ್ರಿಯೆಯಿಂದ ಸಿಗ್ತಾನೆ. ಏನು ಮಾಡದೇ ಇರೋದೇ ಪೂಜೆ. ದೇವರು ಒಬ್ಬನೇ, ಆದರೆ ಆ ಒಬ್ಬನನ್ನು ನಾವು ತಿಳ್ಕೊಳ್ತಾ ಇಲ್ಲ. ಎಲ್ಲ ಕಡೆ ಬೇರೆ ಬೇರೆ ದೇವ್ರ ಹತ್ರ ಓಡಾಡ್ತಾ ಇದ್ದೀವಿ. ಆ ದೇವ್ರ ಕೆಲಸ ಮಾಡ್ತಾನೆ, ಈ ದೇವ್ರ ಕೆಲಸ ಮಾಡ್ತಾನೆ ಅಂತ ಅಲ್ಲಿ ಓಡಾಡ್ತಾನೆ ಇದ್ದೀವಿ. ಸೋಮವಾರ ಬಂದರೆ ಶಿವನ ಸ್ಟೇಟಸ್ಸು, ಮಂಗಳವಾರ ಬಂದರೆ ದೇವಿ ಸ್ಟೇಟಸ್ಸು, ಗುರುವಾರ ಬಂದರೆ ರಾಯರ ಸ್ಟೇಟಸ್ಸು, ಶುಕ್ರವಾರ ಬಂದರೆ ಲಕ್ಷ್ಮಿ ಸ್ಟೇಟಸ್ಸು, ಶನಿವಾರ ಬಂದರೆ ಆಂಜನೇಯನ ಸ್ಟೇಟಸ್ಸು. ಇವತ್ತು ಶುಕ್ರವಾರ ಲಕ್ಷ್ಮಿ ದುಡ್ಡು ಕೊಡು ಅಂತ ಕೇಳ್ತಾ ಇರ್ತೀವಿ, ನಾಳೆ ಮತ್ತೆ ಶಕ್ತಿ ಕೊಡು, ಬಲ ಕೊಡು ಅಂತ ಆಂಜನೇಯನ ಹುಡ್ಕೊಂಡು ಹೋಗ್ತೀವಿ. ಎಲ್ಲದರ ಸಾರ ಏನು ಅಂದರೆ, ನಮ್ಮ ಭಾಗ್ಯದಲ್ಲಿ ಏನು ಬರೆದಿದೆಯೋ ಅದನ್ನು ಅಳಿಸ್ಲಿಕ್ಕಾಗಲ್ಲ. ಆ ಭಾಗ್ಯನ ಬದಲಾಯಿಸಬೇಕು ಅಂದರೆ ಪುರುಷಾರ್ಥದ ಅವಶ್ಯಕತೆ ಬರ್ತದೆ. ಪುರುಷಾರ್ಥ ಮಾಡಬೇಕಾಗ್ತದೆ. ನಾವೀಗ ಏನು ಭೋಗಿಸ್ತಾ ಇದ್ದೀವೋ ಅದು ಪ್ರಾರಬ್ಧ.
ಆದರೆ ಇವತ್ತು ನಾವೇನು ಕರ್ಮ ಮಾಡ್ತೀವೋ ಅದು ಮುಂದಿನ ಸೂರ್ಯೋದಯ ಆಗ್ತದೆ. ಹಾಗಾಗಿ ಇವತ್ತು ನಾವು ನಮ್ಮನ್ನು ತಪ್ಪಿಸಿಕೊಳ್ಬೇಕು. ಒಂದರಲ್ಲೇ ನಾವು ಮುಳುಗೋಗ್ಬಿಡ್ಬೇಕು. ಅದರಲ್ಲಿ ಎಷ್ಟು ಮುಳುಗಬೇಕು ಅಂದರೆ ಆ ಒಂದೇ 10 ಮೇಲೆ ಪೈಪೋಟಿ ಮಾಡಬೇಕು. ನಮ್ಮ ಒಂದು ಸ್ಕಿಲ್ ಮೇಲೆ ನಾವು ಎಷ್ಟು ಮಾಸ್ಟರ್ ಆಗಬೇಕು ಅಂದರೆ ಆ ಸ್ಕಿಲ್ಲೇ ಎದುರುಗಿರುವವರನ್ನು ಅಲ್ಲಾಡಿಸ್ಬಿಡ್ಬೇಕು. ಒಂದರಲ್ಲೇ ನಾವೆಷ್ಟು ಪಳಗಬೇಕು ಅಂದರೆ ನಮ್ಮನ್ನು ಮೀರಿಸೋರೆ ಯಾರಿರಬಾರ್ದು. ದೇವರನ್ನು ಆದರೂ ಅಷ್ಟೇ ಒಂದು ಸ್ವರೂಪನ ಹಿಡ್ಕೊಂಡು ಅದರ ನಿರಂತರ ಭಕ್ತಿ ಮಾಡಬೇಕು. ಅದೇ ರೀತಿ ಅದರ ತತ್ವನೂ ಸಹ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಇವತ್ತೇನಾಗಿದೆ ಅಂದರೆ ದೇವರ ಬಗ್ಗೆ ನಮಗೆ ನೂರಾರು ಕಲ್ಪನೆಗಳಿವೆ. ಕಲ್ಪನೆಯಲ್ಲೇ ಫ್ಯಾಂಟಸಿಯಲ್ಲೇ ಮುಳುಗೋಗ್ಬಿಟ್ಟಿದ್ದೀವಿ. ಅರ್ಜುನ ಕೇವಲ ಧನುರ್ವಿದ್ಯೆಯಲ್ಲಿ ಪಾರಂಗತರಾಗಿದ್ದರು. ಅವನಕ್ಕಿಂತ ಧನುರ್ಧರ ಯಾರು ಇನ್ನೂ ಹುಟ್ಟೇ ಇಲ್ಲ. ಯಾಕೆ? ಅಭ್ಯಾಸ. ನಾವು ಪರಮಾತ್ಮನ ಒಂದು ಸ್ವರೂಪನ ಇಟ್ಕೊಂಡು ಅದರ ನಿರಂತರ ಅಭ್ಯಾಸ ಮಾಡಬೇಕು. ಅದರಲ್ಲೇ ಮುಳುಗೋಗ್ಬೇಕು. ಈ ನಾದ ಬ್ರಹ್ಮನ ತಿಳ್ಕೊಳ್ದೆ ನಾವು ಮೇಲೆ ಹೋಗ್ಲಿಕ್ಕೆ ಆಗಲ್ಲ. ಅದೇ ರಸ್ತೆ, ಅದೇ ದಾರಿ. ಎಲ್ಲಿಂದ ಯಾವ ಮನೆಯಿಂದ ನಾವು ಟ್ರಾವೆಲ್ ಮಾಡಿ ಬಂದಿದ್ದೀವೋ ಅಲ್ಲಿಗೆ ತಲುಪಬೇಕಂದ್ರೆ, ಅಲ್ಲಿಗೆ ಹೋಗಬೇಕು ಅಂದರೆ ಎಲ್ಲ ಶಾಸ್ತ್ರದ ಒಂದು ಸಾರನ್ನು ಅರ್ಥ ಮಾಡ್ಕೊಳ್ಳೋದಾದರೆ ವಿಜ್ಞಾನವೂ ಹೇಳಿದ್ದೆ, ವೇದನೂ ಹೇಳಿದ್ದೆ, ಬಿಗ್ ಬ್ಯಾಂಗ್ ಆಗಿದ್ದೆ. ಅಲ್ಲಿಂದನೇ ಇದೆಲ್ಲ ನಡ್ಕೊಂಡು ಬಂದಿದ್ದೆ. ಯಾಕಂದರೆ ಯೂನಿವರ್ಸಲ್ಲಿ ಯಾವುದೇ ವಸ್ತು ನಷ್ಟ ಆಗಲ್ಲ. ಬ್ರಹ್ಮಾಂಡದ ಒಳಗೆ ಏನೆಲ್ಲ ಉತ್ಪತ್ತಿ ಆಗಿದೆಯೋ ಅದರ ನಷ್ಟ ಆಗಲ್ಲ. ಯಾವುದೇ ಜೀವ ನಷ್ಟ ಆಗಲ್ಲ. ಹಾಗಾಗಿ ಆತ್ಮನ ಅವಿನಾಶಿ ಅಂತಾರೆ. ಶರೀರ ವಿನಾಶಿ. ಶರೀರನೂ ವಿನಾಶ ಯಾವ ರೀತಿ ಆಗ್ತದೆ? ಅದು ಪಂಚತತ್ವಗಳಲ್ಲಿ ಲೀನ ಆಗ್ತದೆ, ಪಂಚಭೂತಗಳಲ್ಲಿ ಟ್ರಾವೆಲ್ ಮಾಡ್ತದೆ. ಯಾವ್ಯಾವ ಪಂಚಭೂತಗಳಿಂದ ಈ ಶರೀರ ಆಗಿತ್ತೋ ಆ ಪಂಚಭೂತಗಳು ತಮ್ಮ ಅಸ್ತಿತ್ವನ ವಾಪಸ್ ತಗೊಳ್ತವೆ. ನಮ್ಮ ಮೃತ್ಯು ಆದಮೇಲೆ ಶರೀರನ ಸುಡ್ತಾರೆ. ಎಲ್ಲ ಪಂಚಭೂತಗಳು ತಮ್ಮ ಪಾಲನ್ನ ತಗೊಂಡೋಗ್ಲಿಕ್ಕೆ ಬರ್ತವೆ ಅಗ್ನಿಯ ಮಾಧ್ಯಮದಿಂದ. ಬ್ರಹ್ಮಾಂಡದಿಂದ ಬರುವಂತಹ ಧ್ವನಿ ಏನಿದೆ ಅದನ್ನು ಹಿಡ್ಕೊಳ್ಳೋದು ಅವಶ್ಯಕ. ಶಬ್ದ ಅನ್ನೋದು ಮಹಾ ಚೈತನ್ಯದ ಊರ್ಜೆ. ಪುಸ್ತಕನ ಓದೋದ್ರಿಂದ ಏನೂ ಆಗಲ್ಲ, ಅನುಭವ ಮಾಡಬೇಕಾಗ್ತದೆ. ಹಾಗಾಗಿ ನಾದ ಬ್ರಹ್ಮನ ಪರಮಾತ್ಮನ ಕೂಗು ಅಂತಾರೆ. ನಾದದ ಮೂಲಕ ಪರಮಾತ್ಮ ತನ್ನ ಆತ್ಮನ ಕೂಗ್ತದೆ. ಪರಮಾತ್ಮನ ಸ್ವರೂಪದ ಜ್ಞಾನನ ಇಲ್ಲದೆ ನಾವು ಭಕ್ತಿ ಮಾಡ್ತಾ ಇದ್ದೀವಿ. ಪರಮಾತ್ಮ ಅಂದರೆ ನಾದ, ಪರಮಾತ್ಮ ನಿರಾಕಾರ. ಪರಮಾತ್ಮ ಅಂದರೆ ಧ್ವನಿ, ಮತ್ತೇನಲ್ಲ. ಎಲ್ಲ ಧ್ವನಿಯಿಂದನೇ ಆಗಿದೆ. ಎಲ್ಲರದು ಒಂದು ಸ್ಪೆಸಿಫಿಕ್ ವಾಯ್ಸ್ ಇದೆ.